ಎಷ್ಟೊಂದು ಜನ ನಾನಿರ್ಬೋದು, ನೀವಿರ್ಬೋದು, ಹಾಲು ಕುಡಿದು ಬೆಳೆದಿದ್ದೀವಿ ಕರೆಕ್ಟ್, ಬಟ್ ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಆಲ್ಕೋಹಾಲ್ ಕೂಡ ಕುಡ್ತಿದ್ದೀವಿ. ಅಯ್ಯೋ ಇಲ್ಲಪ್ಪ ಅಂತ ತುಂಬ ಜನ ಹೇಳ್ತಿದ್ರೆ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಎಲ್ಲರನ್ನೂ ಹೋಗಿ ಕೇಳಿ, ನೀವು ಚಿಕ್ಕವರಿರ್ಬೇಕಾದ್ರೆ ನಿಮಗೆ ಗ್ರೈಪ್ ವಾಟರ್ ಕೊಟ್ಟಿದ್ದಾರಾ ಅಂತ. ನೀವೊಂದು ಆ್ಯಡ್ ಕೂಡ ನೋಡಿರ್ಬೋದು, ಮಗು ಅಳ್ತಾ ಇದೆಯಾ, ಗ್ರೈಪ್ ವಾಟರ್ ಹಾಕು ಅಂತ ಅಜ್ಜಿ ಬಂದು ಹೇಳೋದು, ಮನೆ ಮಂದಿಗಳೆಲ್ಲ ತಾಯಿಗೆ ಬಂದು ಅದನ್ನ ಹೇಳ್ತಾರೆ. ಆ್ಯಂಡ್ ಅದನ್ನ ಕೊಟ್ಟಿದ ತಕ್ಷಣ ಮಗು ಚೆನ್ನಾಗಿ ನೆಮ್ಮದಿಯಾಗಿ ಮಲ್ಕೊಳ್ತಿತ್ತು. ಯಾಕೆ? ಅದರಲ್ಲಿ ಆಲ್ಕೋಹಾಲ್ ಇರ್ತಿತ್ತು. ಅರೌಂಡ್ 3 to 6% ಆಲ್ಕೋಹಾಲ್, ಎಕ್ಸಸ್ ಶುಗರ್ ಇರೋದು, ಒಂದಷ್ಟು ಕೆಲವು ಹರ್ಬ್ಸ್ ಇರ್ಬೋದೇನೋ, ಬಟ್ ಆಲ್ಕೋಹಾಲ್ ಎಫೆಕ್ಟಿಂದನೇ ಮಗು ಮಲ್ಕೊಳ್ತಾ ಇದ್ದಿದ್ದು. ಅದಕ್ಕಾಗೋ ನೋವಿಗೆ ಅದು ಟ್ರೀಟ್ಮೆಂಟ್ ಅಲ್ಲ, ಬಟ್ ಒಂದು ಮ್ಯಾಜಿಕ್ ರೀತಿ ಇದು ವರ್ಕ್ ಆಗಿರೋ ಕಾರಣ ಹಲವಾರು ವರ್ಷಗಳಿಂದ ಒಂದು ಮನೆಮದ್ದು ರೀತಿ ಆಗಿದೆ. ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಓ ಇದರಲ್ಲಿ ಆಲ್ಕೋಹಾಲ್ ಇದೆ ಅಂತ. ಸೊ ಅದು ಬ್ಯಾನ್ ಆಯಿತು. ಇವಾಗ ಬರೋ ಯಾವ ಗ್ರೈಪ್ ವಾಟರಲ್ಲೂ ಆಲ್ಕೋಹಾಲ್ ಇರೋದಿಲ್ಲ. ಎಗೇನ್ ಎಕ್ಸಸ್ ಶುಗರ್, ಸೋಡಿಯಂ ಬೈಕಾರ್ಬೊನೇಟ್, ಕೆಲವೊಂದಷ್ಟು ಹರ್ಬ್ಸ್ ಇರ್ಬೋದು. ಈಗಲೂ ಯಾವುದೇ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಗ್ರೈಪ್ ವಾಟರ್ ಕೊಡೋದ್ರಿಂದ ಮಗುಗೆ ಬೆನಿಫಿಟ್ಸ್ ಇದೆ ಅಂತ. ಡಾಕ್ಟರ್ ಆಗಿ ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಏನೇ ತೊಂದರೆ ಆದರೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್ ಫಸ್ಟ್ 3 ತಿಂಗಳಲ್ಲಿ ಕೋಲಿಕಿ ಪೇನ್ ಇಸ್ ವೆರಿ ಮಚ್ ನಾರ್ಮಲ್.